ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ರೆಡಿಕ್ ಸಾಲ್ಟ್ ಪ್ರಾಬ್ಲಮ್ ಅನ್ನ ಯಾವ ರೀತಿ ಈಸಿಯಾಗಿ ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ ಈ ರೆಡಿಕ್ ಸಾಲ್ಟ್ ಪ್ರಾಬ್ಲಮ್ ಅಥವಾ ಬಕೆಟ್ ಸಾಲ್ಟ್ ಅಂತ ಕೂಡ ನಾವು ಕರಿತಾ ಹೋಗ್ತೀವಿ. ಇದೊಂದು ನಾನ್ ಕಂಪ್ಯಾರೇಟಿವ್ ಸಾರ್ಟಿಂಗ್ ಟೆಕ್ನಿಕ್. ಈ ನಾನ್ ಕಂಪ್ಯಾರೇಟಿವ್ ಸಾರ್ಟಿಂಗ್ ಟೆಕ್ನಿಕ್ ಅಂತ ಅಂದ್ರೆ ಏನು ನೋಡಿ, ನಾವು ಇನ್ಸರ್ಷನ್ ಸಾರ್ಟ್ ಇರ್ಬೋದು, ಸೆಲೆಕ್ಷನ್ ಸಾರ್ಟ್ ಇರ್ಬೋದು, ಈ ಎಲ್ಲ ಸಾರ್ಟಿಂಗ್ ಅಲ್ಗಾರಿದಮ್ಸ್ ಅಲ್ಲಿ ಏನ್ ಮಾಡ್ತೀವಿ, ನಾವು ಕಂಪ್ಯಾರಿಸನ್ ಮಾಡ್ತೀವಿ. ಎಲಿಮೆಂಟ್ಸ್ ಅಥವಾ ನಂಬರ್ಸ್ ಗಳ ಮಧ್ಯ ಕಂಪ್ಯಾರಿಸನ್ ಅನ್ನ ಮಾಡಿ ಇನ್ಕ್ರೀಸಿಂಗ್ ಇಲ್ಲ ಅಂತಂದ್ರೆ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡ್ತೀವಿ. ಸಾರ್ಟ್ ಅಂತ ಅಂದ್ರೇನು, ಅರೇಂಜ್ಮೆಂಟ್ ಅಂತ. ಸೊ ಆ ರೀತಿ ಸಾರ್ಟಿಂಗ್ ಅನ್ನ ನಾವು ಇಲ್ಲಿ ಮಾಡಲ್ಲ, ಅಂದ್ರೆ ಕಂಪ್ಯಾರಿಟಿವ್ ಸಾರ್ಟಿಂಗ್ ಅನ್ನ ನಾವು ಮಾಡಲ್ಲ. ಕಂಪ್ಯಾರಿಸನ್ ಮಾಡದಲ್ಲೇನೆ ನಾವು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಕೊಟ್ಟಿರುವಂತಹ ಎಲ್ಲಾ ಎಲಿಮೆಂಟ್ಸ್ ಗಳನ್ನು ಅರೇಂಜ್ಮೆಂಟ್ ಮಾಡ್ತೀವಿ, ಅಂದ್ರೆ ಸಾರ್ಟಿಂಗ್ ಮಾಡ್ತೀವಿ. ಸೊ ಬೇಸಿಕ್ ರಿಕ್ವೈರ್ಮೆಂಟ್ ಏನ್ ಗೊತ್ತಿರಬೇಕು ಅಂತಂದ್ರೆ ನೋಡಿ, 4 ಡಿಜಿಟ್ ನಂಬರ್ ಅನ್ನ ತಗೊಂಡಿದ್ದೀನಿ ಅಂತ ಅನ್ಕೊಳ್ಳಿ. 4 ಡಿಜಿಟ್ ನಂಬರ್ ಅಲ್ವಾ ಇದು. ಸೊ 1111. ಈಗ ಮ್ಯಾಕ್ಸಿಮಮ್ 4 ಡಿಜಿಟ್ ಸಾಕು ನಿಮ್ಗೆ. ಆಲ್ಮೋಸ್ಟ್ 3 ಡಿಜಿಟ್ ಪ್ರಾಬ್ಲಮ್ ಬರೋದು 4 ಡಿಜಿಟ್ ವರೆಗೂ ಕಲ್ತೀನಿ. ಸೊ ರೈಟ್ ಹ್ಯಾಂಡ್ ಸೈಡ್ ಇಂದ ಲೆಫ್ಟ್ ಹ್ಯಾಂಡ್ ಸೈಡ್ ಬರಬೇಕು. ಫಸ್ಟ್ ಎಲಿಮೆಂಟ್ ಅನ್ನ ನಾವು ಒನ್ಸ್, ಟೆನ್ಸ್, 100, 1000 ಅಂತೀವಲ್ಲ. ಸೊ ಆ ರೀತಿ ನೋಡ್ತಾ ಹೋದ್ರೆ ಇದು ಯಾವ್ದು ಪೊಸಿಷನ್, 1th ಪೊಸಿಷನ್. ನೆಕ್ಸ್ಟ್ ಈ ಪೊಸಿಷನ್ ಏನಂತ ಕರಿಬಹುದು ನಾವು, 10th ಪೊಸಿಷನ್. ನೆಕ್ಸ್ಟ್ ಈ ಪೊಸಿಷನ್ 100th ಪೊಸಿಷನ್. ನೆಕ್ಸ್ಟ್ ಈ ಪೊಸಿಷನ್ ಯಾವುದು, 1000th ಪೊಸಿಷನ್. ಸೊ ಇಲ್ಲಿ ನಾವೇನ್ ಮಾಡ್ತೀವಿ ಅಂತ ಅಂದ್ರೆ, ಫಸ್ಟ್ 1th ಪೊಸಿಷನ್ ನಲ್ಲಿ ಇರುವಂತಹ ಎಲಿಮೆಂಟ್ ಅಥವಾ ನಂಬರ್ ಗಳನ್ನ ಇಟ್ಕೊಂಡು ಅವುಗಳ ರೆಫರೆನ್ಸ್ ಅಲ್ಲಿ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡ್ತೀವಿ. ನೆಕ್ಸ್ಟ್ 10th ಪೊಸಿಷನ್ ಅಲ್ಲಿ ಇರುವಂತಹ ಎಲಿಮೆಂಟ್ ಗಳ ರೆಫರೆನ್ಸ್ ಅಲ್ಲಿ ಮತ್ತೆ ಸಾರ್ಟ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ 100, ನೆಕ್ಸ್ಟ್ 1000, ಆ ರೀತಿ. ಸೊ ಇವಾಗ ನೋಡಿ, ಪ್ರಾಬ್ಲಮ್ ಅನ್ನ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಈಗ ಕೊಟ್ಟಿರುವಂತಹ ಎಲ್ಲಾ ಎಲಿಮೆಂಟ್ಸ್ ಗಳಲ್ಲಿ ಬಿಗ್ಗೆಸ್ಟ್ ಎಲಿಮೆಂಟ್ ಅನ್ನ ಹುಡುಕ್ಬೇಕಂದ್ರೆ ದೊಡ್ಡ ಎಲಿಮೆಂಟ್ ಯಾವುದು ಅಂತ ಹುಡುಕಿ. 53, 89, 150, 36, 633, 233. ಯಾವ ದೊಡ್ಡ ಎಲಿಮೆಂಟು, 633. ಈಗ ಆ ದೊಡ್ಡ ಎಲಿಮೆಂಟ್ ಎಷ್ಟು ಡಿಜಿಟ್ ನಂಬರ್, 633. 3 ಡಿಜಿಟ್ ನಂಬರ್, ಎಸ್ 3 ಡಿಜಿಟ್ ನಂಬರ್. ಈಗ ನಾನೇನ್ ಮಾಡಬೇಕು, ನನ್ನ ಬಿಗ್ಗೆಸ್ಟ್ ಎಲಿಮೆಂಟ್ 3 ಡಿಜಿಟ್ ನಂಬರ್ ಆಗಿರೋದ್ರಿಂದ ಕೊಟ್ಟಿರುವಂತಹ ಎಲ್ಲಾ ಎಲಿಮೆಂಟ್ಸ್ ಗಳನ್ನು ನಾನು 3 ಡಿಜಿಟ್ ನಂಬರ್ ಆಗಿ ಕನ್ವರ್ಟ್ ಮಾಡಬೇಕು. ಈಗ 3 ಡಿಜಿಟ್ ನಂಬರ್ ಇದ್ರೆ ಓಕೆ, ಅದು ಅದೇ ರೀತಿ ರಿಮೈನ್ ಆಗುತ್ತೆ. ಅದೇನಾದ್ರೂ 1 ಡಿಜಿಟ್ ಇದ್ರೆ ಅದನ್ನ 3 ಡಿಜಿಟ್ ಮಾಡಬೇಕು, 2 ಡಿಜಿಟ್ ಇದ್ರೆ 3 ಡಿಜಿಟ್ ಮಾಡಬೇಕು, ಈ ರೀತಿ. ಸೊ ಯಾವ ರೀತಿ ನೋಡ್ತಾ ಹೋಗೋಣ. ಈಗ 53 ಇದೆ ಅಲ್ವಾ, ಸೊ ಅದನ್ನ 3 ಡಿಜಿಟ್ ನಂಬರ್ ಮಾಡಬೇಕು ಅಂತ ಅಂದ್ರೆ ಏನ್ ಮಾಡ್ತೀನಿ, 1 0 ನ ಆಡ್ ಮಾಡ್ತೀನಿ ಅದ್ರ ಮುಂದೆ. 0 5 3 3 ಡಿಜಿಟ್ ನಂಬರ್ ಆಯ್ತಾ, ಎಸ್. ನೆಕ್ಸ್ಟ್ 89. ಸೊ 89 ಆಗಿರೋ 89 2 ಡಿಜಿಟ್ ನಂಬರ್. 3 ಡಿಜಿಟ್ ಮಾಡಬೇಕು ಅಂತ ಅಂದ್ರೆ 1 0 ನ ಮುಂದೆ ಆಡ್ ಮಾಡೋದು ಆಯ್ತು, 0 8 9. ನೆಕ್ಸ್ಟ್ 150 ಆಲ್ರೆಡಿ 3 ಡಿಜಿಟ್ ನಂಬರ್ ಇದೆ. 36, ಸೊ 36 ನ 3 ಡಿಜಿಟ್ ಮಾಡಬೇಕು ಅಂತಂದ್ರೆ 0 3 6. ನೆಕ್ಸ್ಟ್ 633 ಆಲ್ರೆಡಿ 3 ಡಿಜಿಟ್ ನಂಬರ್. 233 ಕೂಡ ಆಲ್ರೆಡಿ 3 ಡಿಜಿಟ್ ನಂಬರ್. ಸೊ ಫಸ್ಟ್ ಸ್ಟೆಪ್ ಏನ್ ಮಾಡಬೇಕು, ಕೊಟ್ಟಿರುವಂತಹ ಲಿಸ್ಟ್ ಆಫ್ ಎಲಿಮೆಂಟ್ ಗಳಲ್ಲಿ ಬಿಗ್ಗೆಸ್ಟ್ ಎಲಿಮೆಂಟ್ ಯಾವುದು ಅಂತ ಹುಡುಕಿ ಆ ಎಲಿಮೆಂಟ್ ಎಷ್ಟು ಡಿಜಿಟ್ ನಂಬರ್ ಅಂತ ನೋಡ್ಬೇಕು. 3 ಡಿಜಿಟ್ ನಂಬರ್ ಆಗಿದ್ರೆ ಕೊಟ್ಟಿರುವಂತಹ ಎಲ್ಲಾ ಎಲಿಮೆಂಟ್ಸ್ ಗಳನ್ನು 3 ಡಿಜಿಟ್ ಆಗಿ ಕನ್ವರ್ಟ್ ಮಾಡೋದು. ಸೊ 3 ಡಿಜಿಟ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಈಸಿ ಟ್ರಿಕ್ ಏನು, 2 ಡಿಜಿಟ್ ಅನ್ನ 3 ಡಿಜಿಟ್ ಮಾಡ್ತೀರಾ ಅಂತ ಅಂದ್ರೆ ಮುಂದೆ 1 0 ಹಾಕಿ. ಅದೇನಾದ್ರೂ 1 ಡಿಜಿಟ್ ಇರುವಂತ ಎಲಿಮೆಂಟ್ ಅನ್ನ 3 ಡಿಜಿಟ್ ಮಾಡಬೇಕು ಅಂತಂದ್ರೆ ಮುಂದೆ 2 0 ಹಾಕಿದ್ರೆ ಆಯ್ತು. ಸೊ ಸಿಂಪಲ್, ಮುಗೀತು. ಇವಾಗ ಏನ್ ಮಾಡಬೇಕು, ಈ ಅಪ್ಡೇಟೆಡ್ ಎಲಿಮೆಂಟ್ಸ್ ಗಳಿದಾವಲ್ಲ, ಆಲ್ರೆಡಿ 3 ಡಿಜಿಟ್ ನಂಬರ್ ಗೆ ಮಾಡಿರುವಂತವು, ಸೊ ಇವುಗಳನ್ನ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡ್ತೀವಿ. ಎಷ್ಟು ಫೇಸಸ್ ಅಥವಾ ಎಷ್ಟು ಸ್ಟೆಪ್ ಅಲ್ಲಿ ಸಾಲ್ವ್ ಆಗುತ್ತೆ ಅಂತಂದ್ರೆ 3 ಸ್ಟೆಪ್ಸ್. ಯಾಕೆ, 3 ಡಿಜಿಟ್ ನಂಬರ್ ಆಗಿರೋದ್ರಿಂದ 3 ಸ್ಟೆಪ್ಸ್ ಮಾತ್ರ, ಅಂದ್ರೆ 3 ಪಾಸಸ್ ಅಂತ ಕರಿತೀವಿ. ಸೊ ಮೊದಲನೇ ಪಾಸ್ 1th ಇಂದ ಆಗಿರುತ್ತೆ, ಎರಡನೇ ಪಾಸ್ 10th ಇಂದು, ಮೂರನೇ ಪಾಸ್ 100th ಇಂದು. ಇವಾಗ ನಮಗೆ 1000th ಅವಶ್ಯಕತೆ ಇಲ್ಲ, ಯಾಕಂತಂದ್ರೆ 3 ಡಿಜಿಟ್ ನಂಬರ್ ಆಗಿರೋದ್ರಿಂದ 1th ಪೊಸಿಷನ್, 10th ಪೊಸಿಷನ್, 100th ಪೊಸಿಷನ್ ಸಾಕು. ಸೊ ಫಸ್ಟ್ ಪಾಸ್ 1 ಅಲ್ಲಿ ನಾವು ಯಾವುದನ್ನ ಯೂಸ್ ಮಾಡ್ತಿರೋದು, 1th ಪೊಸಿಷನ್ ಅನ್ನ ಯೂಸ್ ಮಾಡ್ತೀವಿ. ಇವಾಗ ಇಲ್ಲಿರುವಂತಹ ಎಲಿಮೆಂಟ್ ಗಳಲ್ಲಿ 1th ಪೊಸಿಷನ್ ಅನ್ನ ಅಂಡರ್ಲೈನ್ ಮಾಡ್ಕೊಳ್ಳೋಣ. 3 9 0 6 3 3. 1th ಪೊಸಿಷನ್ ಅಂಡರ್ಲೈನ್ ಮಾಡಿದಿರಲ್ವಾ. ಸೊ ಇವಾಗ 1th ಪೊಸಿಷನ್ ಅಲ್ಲಿ ಇರುವಂತಹ ಎಲಿಮೆಂಟ್ಸ್ ಗಳನ್ನ ರೆಫರೆನ್ಸ್ ಆಗಿ ತಗೊಂಡು ನಾವು 0 ಇಂದ 9 ವರೆಗೂ ಅರೇಂಜ್ ಮಾಡ್ತೀವಿ. ಸೊ ಈಗ 10th ಪೊಸಿಷನ್ ಆಗಿರಲಿ, 100th ಪೊಸಿಷನ್ ಆಗಿರಲಿ, 1th ಪೊಸಿಷನ್ ಆಗಿರಲಿ, ಅಲ್ಲಿ 0 ಇಂದ 9 ವರೆಗೂ ಇರುವಂತಹ ಎಲಿಮೆಂಟ್ಸ್ ಗಳು ಮಾತ್ರ ಇರ್ತಾವಲ್ವಾ.
ಸೊ ಇವಾಗ ನಾವೇನ್ ಮಾಡ್ತೀವಿ 0 ಇಂದ 9th ವರೆಗೂ ಕೂಡ ಅರೇಂಜ್ ಮಾಡ್ತಾ ಹೋದ್ರೆ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಕೊಟ್ಟಿರುವಂತಹ ಎಲಿಮೆಂಟ್ಸ್ ಗಳನ್ನ ಸಾರ್ಟ್ ಮಾಡಿದಾಗ ಆಯ್ತು. ಸೊ ಇವಾಗ ಲೆಫ್ಟ್ ಹ್ಯಾಂಡ್ ಸೈಡ್ ಇಂದ ರೈಟ್ ಹ್ಯಾಂಡ್ ಸೈಡ್ ಹುಡುಕ್ತಾ ಹೋಗಿ. ಫಸ್ಟ್ ಎಲಿಮೆಂಟ್ ಯಾವುದು 0 to 9 ಅಲ್ಲಿ 0. ಸೊ 0 ಇದೆಯಾ ಅಂತ ನೋಡ್ತಾ ಹೋಗಿ. ಎಲ್ಲಿ ಅಂಡರ್ಲೈನ್ ಮಾಡಿರುವಂತ 1th ಪೊಸಿಷನ್ ಅಲ್ಲಿ 0 ಸಿಕ್ತು. ಸೊ ಇವಾಗ ಏನ್ ಮಾಡ್ತೀನಿ ಅದನ್ನ ಬರಿತೀನಿ 150. ಸೊ ಇವಾಗ ಅದನ್ನ ಫುಲ್ ಅಂಡರ್ಲೈನ್ ಮಾಡಿದೆ. ಸೊ ಇವಾಗ ಈ ಎಲಿಮೆಂಟ್ ಮುಗ್ದಿದೆ ಅಂತ ಅರ್ಥ. ನೆಕ್ಸ್ಟ್ 0 ಇದೆಯಾ? ಇಲ್ಲ. 0 ಆದ್ಮೇಲೆ ಬರುವಂತ ನಂಬರ್ ಯಾವುದು? 1. ಸೊ 1 ಇದೆಯಾ ಅಂತ ಹುಡುಕ್ತಾ ಹೋಗ್ತೀನಿ 1th ಪೊಸಿಷನ್ ಅಲ್ಲಿ. ಇಲ್ಲ. 2 ಇದೆಯಾ ಅಂತ ಹುಡುಕ್ತಾ ಹೋಗ್ತೀನಿ. 2 ಕೂಡ ಇಲ್ಲ. 3 ಇದೆಯಾ ಅಂತ ಹುಡುಕ್ತಾ ಹೋಗ್ತೀನಿ ಲೆಫ್ಟ್ ಹ್ಯಾಂಡ್ ಸೈಡ್ ಇಂದ ರೈಟ್ ಹ್ಯಾಂಡ್ ಸೈಡ್ಗೆ. ಸೊ ಫಸ್ಟಿಗೆ ಸಿಕ್ತು 0 5 3. ನೆಕ್ಸ್ಟ್ 3 ಎಲ್ಲಾದ್ರೂ ಇದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ ಫುಲ್. ಸೊ 3 ಎಲ್ಲಾದ್ರೂ ಇದೆಯಾ? ಮತ್ತೆ 6 3 3. ನೆಕ್ಸ್ಟ್ 2 3 3. ಸೊ ಇವಾಗ 3 ಆಯ್ತು. ನೆಕ್ಸ್ಟ್ 4. ಸೊ 1th ಪೊಸಿಷನ್ ಇವೆರಡು ಎಲಿಮೆಂಟ್ ಅಲ್ಲಿ ಮಾತ್ರ ಉಳಿದಿರೋದು. ಸೊ ಇವುಗಳನ್ನ ನೋಡ್ತಾ ಹೋದ್ರೆ 4 ಇದೆಯಾ ಇವೆರಡರಲ್ಲಿ? ಇಲ್ಲ. 5 ಇಲ್ಲ. 6 ಎಸ್ 0 3 6 ಇದೆ. ನೆಕ್ಸ್ಟ್ ಇನ್ನು ಒಂದೇ ಒಂದು ಎಲಿಮೆಂಟ್ ಇರೋದು, ಅದನ್ನ ಹಾಗೆ ಬರ್ಕೊಳ್ಳಿ 0 8 9. ಸೊ ಇವಾಗ ಏನಾಯ್ತು, 1th ಪೊಸಿಷನ್ ಅನ್ನ ನಾವು ರೆಫರೆನ್ಸ್ ಆಗಿ ತಗೊಂಡು ಎಲ್ಲಾ ಎಲಿಮೆಂಟ್ಸ್ ಗಳನ್ನು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡಿದ್ವಿ. ನೆಕ್ಸ್ಟ್ ಸ್ಟೆಪ್ ಪಾಸ್ ನಂಬರ್ 2. ಸೊ ಈ ಪಾಸ್ ನಂಬರ್ 2 ಅಲ್ಲಿ ಏನ್ ಮಾಡ್ತೀವಿ, ನೆಕ್ಸ್ಟ್ 10th ಪೊಸಿಷನ್ ಅನ್ನ ನಾವು ರೆಫರೆನ್ಸ್ ಆಗಿ ತಗೊಂತ ಹೋಗ್ತೀವಿ. ಸೊ ಈಗ 10th ಪೊಸಿಷನ್ ಅನ್ನ ರೆಫರೆನ್ಸ್ ಆಗಿ ಯಾರ್ದ್ರದ್ದು ತಗೋಬೇಕು ಅಂತಂದ್ರೆ ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಅಪ್ಡೇಟ್ ಆಗಿರುವಂತ ಎಲಿಮೆಂಟ್ಸ್ ಗಳು. ಸೊ ಫಸ್ಟ್ ಅಲ್ಲಿ ಇರುವಂತವಲ್ಲ, ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಅಪ್ಡೇಟ್ ಆಗಿರುವಂತ ಎಲಿಮೆಂಟ್ಸ್. ಸೊ 10th ಪೊಸಿಷನ್ ಅನ್ನ ಮಾರ್ಕ್ ಮಾಡ್ಕೊಳ್ಳಿ ಎಲ್ಲ ಎಲಿಮೆಂಟ್ ಗಳಲ್ಲಿ. ಇವಾಗ ಸೇಮ್ 0 to 9 ಹೋಗ್ಬೇಕು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ. ಫಸ್ಟ್ 0 ನ ಹುಡುಕ್ತಾ ಹೋಗ್ತೀನಿ ಲೆಫ್ಟ್ ಹ್ಯಾಂಡ್ ಸೈಡ್ ಇಂದ ರೈಟ್ ಹ್ಯಾಂಡ್ ಸೈಡ್ ವರೆಗೂ. 10th ಪೊಸಿಷನ್ ಅಲ್ಲಿ ಯಾವುದು 0 ಇಲ್ಲ. ನೆಕ್ಸ್ಟ್ 1 ಅನ್ನ ಹುಡುಕ್ತೀನಿ, 1 ಕೂಡ ಇಲ್ಲ. 2 ಅನ್ನ ಹುಡುಕ್ತೀನಿ, 2 ಕೂಡ ಇಲ್ಲ. 3 ಅನ್ನ ಹುಡುಕ್ತಾ ಹೋಗ್ತೀನಿ 10th ಪೊಸಿಷನ್ ಅಲ್ಲಿ 6 3 3 ಫಸ್ಟ್ ಸಿಕ್ತು. ನೆಕ್ಸ್ಟ್ 2 3 3 2 3 3. ನೆಕ್ಸ್ಟ್ 0 3 6 0 3 6. ನೆಕ್ಸ್ಟ್ ಇಲ್ಲ 3 ಆಯ್ತು. 4 ನ ಹುಡುಕ್ತಾ ಹೋಗ್ತೀನಿ, 4 ಇಲ್ಲ. 5. ಸೊ 1 5 0. ನೆಕ್ಸ್ಟ್ 0 5 3. ನೆಕ್ಸ್ಟ್ ಇನ್ನ ಕೇವಲ ಒಂದೇ ಒಂದು ಎಲಿಮೆಂಟ್ ಉಳಿದಿರೋದು 0 8 9. ಸೊ ಅದನ್ನ ಅದೇ ರೀತಿ ಬರೀತೀನಿ 0 8 9. ಇವಾಗ ಏನಾಯ್ತು, 10th ಪೊಸಿಷನ್ ಅನ್ನ ಯೂಸ್ ಮಾಡಿಕೊಂಡು ಅಂದ್ರೆ ರೆಫರೆನ್ಸ್ ಆಗಿ ನಾವು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡಿದ್ವಿ. ಲಾಸ್ಟ್ ಸ್ಟೆಪ್ ಏನು, 100th ಪೊಸಿಷನ್ ಅನ್ನ ರೆಫರೆನ್ಸ್ ಆಗಿ ತಗೋಬೇಕು. ಪಾಸ್ ನಂಬರ್ 3 100. ಸೊ 100th ಪೊಸಿಷನ್ ಅನ್ನ ನಾವು ಒಂದು ರೆಫರೆನ್ಸ್ ಆಗಿ ತಗೊಂಡು ಇನ್ಕ್ರೀಸಿಂಗ್ ಆರ್ಡರ್ ಸಾರ್ಟ್ ಮಾಡಬೇಕು. ಸೊ ಸಾರ್ಟ್ ಮಾಡ್ಬೇಕಾದ್ರೆ ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಇರುವಂತಹ ಎಲಿಮೆಂಟ್ಸ್ ಗಳಲ್ಲಿ ಮಾರ್ಕ್ ಮಾಡ್ಕೊಂತ ಹೋಗ್ತೀವಿ. 100th ಪೊಸಿಷನ್ ಅನ್ನ ಮಾರ್ಕ್ ಮಾಡಿ. ಸೊ ಇವಾಗ 0 ಇಂದ 9 ಸೇಮ್ ಸ್ಟೆಪ್. 0 ನ ಹುಡುಕ್ತಾ ಹೋಗ್ತೀನಿ 100th ಪೊಸಿಷನ್ ಅಲ್ಲಿ 0 3 6. ಸೊ 0 3 6. ನೆಕ್ಸ್ಟ್ 0 5 3 0 5 3. ನೆಕ್ಸ್ಟ್ 0 8 9 0 8 9. 0 ಆಯ್ತು. 1 ಹುಡುಕ್ತೀನಿ, 1 ಇದೆಯಾ? ಎಸ್ 1 5 0 1 5 0. ನೆಕ್ಸ್ಟ್ 2 ಅನ್ನ ಹುಡುಕ್ತಾ ಹೋಗ್ತೀನಿ, ಎರಡೇ ಎಲಿಮೆಂಟ್ ಉಳ್ಕೊಂಡಿರೋದು. ಸೊ 2 ಇಲ್ಲೇ ಇದೆ 2 3 3 2 3 3. ಇನ್ನ ಕೇವಲ ಒಂದೇ ಒಂದು ಎಲಿಮೆಂಟ್ ಇರೋದು. ಸೊ ಅದನ್ನ ಹಾಗೆ ಬರೀಬಹುದು 6 3 3. ಸೊ ಇವಾಗ ನೋಡಿ 100 ಅಂದ್ರೆ ಪಾಸ್ ನಂಬರ್ 3 ಅಲ್ಲಿ ಏನಾಯ್ತು, 0 3 6 0 5 3 0 8 9 150 233 633. ಎಲ್ಲ ಎಲಿಮೆಂಟ್ಸ್ ಗಳು ಕೂಡ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾಲ್ಟ್ ಆಯ್ತು. ಸೊ ಈ ಒಂದು ಪ್ರಾಬ್ಲಮ್ ಅನ್ನ ಈಸಿಯಾಗಿ ಯಾವ ರೀತಿ ಮಾಡೋದು, ಫಸ್ಟ್ ಕೊಟ್ಟಿರುವಂತಹ ಎಲ್ಲಾ ಎಲಿಮೆಂಟ್ಸ್ ಗಳಲ್ಲಿ ಬಿಗ್ಗರ್ ಎಲಿಮೆಂಟ್ ಅನ್ನ ಹುಡುಕಿ ಅದು ಎಷ್ಟು ಡಿಜಿಟ್ ನಂಬರ್ ಅಂತ ನೋಡ್ಬೇಕು. ಅದು ಎಷ್ಟು ಡಿಜಿಟ್ ನಂಬರ್ ಆಗಿರುತ್ತೆ ಎಲ್ಲಾ ಎಲಿಮೆಂಟ್ ಗಳನ್ನು ಕೂಡ ಅಷ್ಟೇ ಡಿಜಿಟ್ ನಂಬರ್ ಆಗಿ ಕನ್ವರ್ಟ್ ಮಾಡಬೇಕು. ಇಲ್ಲಿ 3 ಡಿಜಿಟ್ ಆಗಿತ್ತು, ಸೊ 3 ಡಿಜಿಟ್ ನಂಬರ್ ಆಗಿ ಕನ್ವರ್ಟ್ ಮಾಡೋದು. ಸೊ ಇವಾಗ 1 ಡಿಜಿಟ್ ನಂಬರ್ ನ 3 ಡಿಜಿಟ್ ಆಗಿ ಯಾವ ರೀತಿ ಕನ್ವರ್ಟ್ ಮಾಡ್ತೀರಾ, ಅದ್ರ ಮುಂದೆ 2 0 ಹಾಕ್ಬೇಕು. 2 ಡಿಜಿಟ್ ನಂಬರ್ ನ 3 ಡಿಜಿಟ್ ಮಾಡಬೇಕು ಅಂತಂದ್ರೆ ಅದ್ರ ಮುಂದೆ 1 0 ಹಾಕ್ಬೇಕು. ಸೊ ಇವಾಗ ಏನ್ ಮಾಡ್ತೀವಿ, ಇವುಗಳನ್ನ ಅಪ್ಡೇಟ್ ಆಗಿದೆಯಲ್ಲ ಎಲಿಮೆಂಟ್ಸ್ ಗಳು, ಅವುಗಳನ್ನ ರೆಫರೆನ್ಸ್ ಆಗಿ ತಗೊಂಡು ಪಾಸ್ 1 ಅಲ್ಲಿ 1th ಪೊಸಿಷನ್ ರೆಫರೆನ್ಸ್ ಅನ್ನ ತಗೊಂಡು ಇನ್ಕ್ರೀಸಿಂಗ್ ಆರ್ಡರ್ ಸಾರ್ಟ್ ಮಾಡ್ತೀವಿ 0 ಇಂದ 9. ಸೊ 0 ಇಂದ 9 ಗೆ ಅರೇಂಜ್ ಮಾಡ್ತಾ ಹೋದ್ರೆ ಸೊ ಇನ್ಕ್ರೀಸಿಂಗ್ ಆರ್ಡರ್ ಸಾರ್ಟ್ ಆಗುತ್ತೆ. ನೆಕ್ಸ್ಟ್ 10th ಪೊಸಿಷನ್, ನೆಕ್ಸ್ಟ್ 100th ಪೊಸಿಷನ್. 10th ಪೊಸಿಷನ್ ಬರೀಬೇಕಾದ್ರೆ ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಅಪ್ಡೇಟ್ ಆಗಿರುವಂತಹ ಎಲಿಮೆಂಟ್ಸ್ ಗಳನ್ನ ರೆಫರೆನ್ಸ್ ಆಗಿ ತಗೋಬೇಕು. 100th ಪೊಸಿಷನ್ ಬರೀಬೇಕಾದ್ರೆ 10th ಪೊಸಿಷನ್ ಅಂದ್ರೆ ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಏನ್ ಅಪ್ಡೇಟ್ ಆಗಿರ್ತವೆ ಎಲಿಮೆಂಟ್ಸ್ ಅವುಗಳ ರೆಫರೆನ್ಸ್ ಅನ್ನ ತಗೋಬೇಕು. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಇನ್ನೂ ಜಾಸ್ತಿ ಪ್ರಾಬ್ಲಮ್ ಗಳನ್ನ ನಾನು ಡಿಸ್ಕಸ್ ಮಾಡಿದ್ದೀನಿ ಇದೇ ರೆಡಿಕ್ಸ್ ಸಾರ್ಟ್ ಮೇಲೆ.
ಅವುಗಳ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಪ್ಲೇ ಲಿಸ್ಟ್ ಥರ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಒಂದು 2-3 ಪ್ರಾಬ್ಲಮ್ ಜಾಸ್ತಿ ಸಾಲ್ವ್ ಮಾಡೋದ್ರಿಂದ ನಿಮಗೆ ಈ ಒಂದು ಕಾನ್ಸೆಪ್ಟ್ ಮೇಲೆ ಫರ್ಮ್ ಹ್ಯಾಂಡ್ ಸಿಗ್ತಾ ಹೋಗುತ್ತೆ. ಏನಾದ್ರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡೇ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.